ಮುಂದಿನ ರಾಶಿ ತುಲಾರಾಶಿ. ಸಾಕಷ್ಟು ಟೈಮಿಂದ ಸರಿ ಇಲ್ಲ ಸಮಯ ತುಲಾರಾಶಿಗೆ ಅಂತಿದ್ದೀರಾ. ಹೇಗಿದೆ ಈ ವಾರ ತುಲಾರಾಶಿಯವ್ರಿಗೆ? ನನ್ನ ಒಂದು ಪ್ರಕಾರ ತುಲಾರಾಶಿಯರಿಗಂತೂ ಇನ್ನೂ ಟೈಮ್ ಕೆಟ್ಟೈತೆ, ತುಂಬ ಭಾಳ ಕೆಟ್ಟೈತೆ. ನಾನು ನೋಡಿದ್ದೀನಿ, ನಾನು ತುಲಾರಾಶಿಯವ್ರನ್ನ ಸಾಕಷ್ಟು ನೋಡ್ತಾ ಇದ್ದೀನಿ. ತುಲಾರಾಶಿಯವ್ರಿಗೆ ಒಂದಲ್ಲ ಒಂದು ಗಂಡಾಂತರಗಳು ತುಂಬ ಜಾಸ್ತಿ ಇದ್ದಾವೆ. ಯಾಕಂದರೆ ತುಲಾರಾಶಿಯವ್ರಿಗೆ ಸಾಕಷ್ಟು ಗಂಡಾಂತರಗಳು ಯಾಕೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ತುಲಾರಾಶಿಯವ್ರಿಗೆ ಸಿಕ್ಕಾಪಟ್ಟೆ ಗಂಡಾಂತರ ಬರೋಕ್ಕೆ ಕಾರಣವೇ ಬಹಳ ಮಿರಾಕಲ್, ಬಹಳ ದೊಡ್ಡ ಮಿರಾಕಲ್ ಆಗುತ್ತೆ. ತುಲಾರಾಶಿಯವ್ರಿಗೆ ಬುಧಗ್ರಹ, ಕುಜಗ್ರಹ, ಶನಿಗ್ರಹ ಒಟ್ಟಿಗೆ 3 ಗ್ರಹನೂ 6ನೇ ಮೇಲಿದ್ದಾರೆ. ಶತ್ರುಗಳನ್ನ ನೆನೆಸ್ಕೊಂಡು ಸುಸ್ತಾಗಿ ಹೋಗ್ತೀರಾ. ಶತ್ರುಗಳು ನಿಮಗೆ ಭಯಂಕರ ಕೆಟ್ಟ ಶತ್ರುಗಳು 2 ವರ್ಷದಿಂದ ನಿಮ್ಮ ಮನೆ ಮಠ ಹಾಳು ಮಾಡಿರ್ತಾರೆ. ಅದೇ ರೀತಿಯಲ್ಲಿ ನೀಚ ಶತ್ರುಗಳು ಕೂಡ ಇರ್ತಾರೆ. ಅದ್ರ ಜೊತೆಗೆ ಕುಜ ಕುಟುಂಬಾಧಿಪತಿ, ಸಪ್ತಮಾಧಿಪತಿ ಕುಜ 6ನೇ ಮೇಲಿದ್ದಾನೆ. ಈ ವಾರದಲ್ಲಿ ಗಂಡ ಹೆಂಡತಿರ ಜಗಳಗಳು ಜಾಸ್ತಿ ಆಗುತ್ತೆ. ತುಲಾರಾಶಿಯವರಿಗೆ ಗಂಡ ಹೆಂಡತಿ ಜಗಳ ಜಾಸ್ತಿ ಆಗುತ್ತೆ. ಮತ್ತು ಮರಣವನ್ನು ಕೂಡ ಆಗ್ಬಿಡ್ತಾರೆ ಎಷ್ಟೋ ಜನ ಜಗಳ ಆದಾಗ. ನೀವು ಅರ್ಥ ಮಾಡ್ಕೋಬೋದು, ಈ ರಾಜಸ್ಥಾನ್ ಟೀಮನ್ನೇ ಫಸ್ಟು ಮ್ಯಾಚ್ ನೋಡ್ಬೇಕಾದ್ರೆ ಮೊಬೈಲ್ ನೋಡ್ತಾ ಕೂತಿದ್ರು. ಹಂಗೆ ನೋಡೋಂಗಿಲ್ಲ, ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಆ ಪ್ಲೇಯರ್ಸ್ಗಳು. ಏನೇಳಿ ಮೊಬೈಲ್ನ ಯೂಸ್ ಮಾಡೋಂಗಿಲ್ಲ. ಆದರೂ ಅವರು ಮೊಬೈಲ್ನ ನೋಡ್ತಾ ನಿಂತಿದ್ರು. ಅದು ಏನಾಯ್ತು ಗೊತ್ತಿಲ್ಲ. ಮೊಬೈಲ್ನ ಅದು ಹೆಂಗೆ ಸೆರೆ ಹಿಡಿದವ್ರೆ, ಮೊಬೈಲ್ ನೋಡೋಂಗಿಲ್ಲ ಆ ಟೀಮ್ ಮ್ಯಾನೇಜ್ಮೆಂಟು. ಆದರೆ ನೋಡಿ, ಅಲ್ಲೂ ಕೂಡ ಗಂಡಾಂತರ ತಾನೇ ಅದು ಬಂದಿದ್ದು, ಭಾಳ ವಿಶೇಷ. ಮತ್ತು ಹ್ಯಾಟ್ರಿಕ್ ತೆಗೆದಾಗ ರಾಜಸ್ಥಾನ್ ಟೀಮನ್ನೇ ಮೊದಲನೇ ಓವರಲ್ಲಿ 3 ವಿಕೆಟನ್ನು ಕೊಡ್ತಾರೆ. ಈ ವರ್ಷ 3 ಅನ್ನೋದು ಲಕ್ ಜಾಸ್ತಿ, ಅದು 1 ಅನ್ನೋದು ಡೇಂಜರ್ ನಂಬರ್ ಅಂತ ಹೇಳ್ತಿದ್ದೀನಿ. ಅದು ಕೂಡ ಆ ಹುಡುಗನೂ ಕೂಡ 18ನೇ ತಾರೀಕು ಕೊಟ್ಟಿರೋದು, 9ನೇ ತಾರೀಕು ಈ ವರ್ಷ ಲಕ್ಕನ್ನು ತಂದು ಕೊಡ್ತೇವೆ, ವಿಕೆಟ್ ಎತ್ತದಂಥ ಹುಡುಗ. ಅದರಲ್ಲೂ ಕೂಡ ಬಹಳ ಮಿರಾಕಲ್. ಅವರೇ ಫಸ್ಟ್ಗೆ ಹ್ಯಾಟ್ರಿಕ್ ಇತಿಹಾಸದಲ್ಲಿ ಇಷ್ಟು ವರ್ಷದಲ್ಲಿ ಮೊದಲನೇವರು 3 ವಿಕೆಟ್ ಕೊಟ್ಟಿರೋದು ಇದೇ ಫಸ್ಟು. ರಾಜಸ್ಥಾನ ತುಂಬ ಜನ ಏನು ಹೇಳುತ್ತೆ, ತುಲಾರಾಶಿಗೆ ಈಸ್ ವೆರಿ ಸಕ್ಸಸ್ ಅಂತ ಹೇಳ್ತಾರೆ. 100%. ಎಲ್ಲೋ ಒಂದು ಕಡೆ ಅಲ್ಲಿ ತೊಂದರೆ ಕೊಡ್ತಾ ಇದೆ ತಾನೆ. ತೊಂದರೆ, ಅದು ತುಂಬ ದೊಡ್ಡ ತೊಂದರೆ ಅಲ್ವ. ಅದು ರೆಕಾರ್ಡಿಗೆ ಇವ್ರು ಸೇರ್ಕೊಂಡ್ರು ಅಂದರೆ ಪಾಯಿಂಟ್ಸ್ ಅದನ್ನು ರೇಂಜ್ ಮಾಡುತ್ತೆ. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ನಿಮ್ಗೆ ಹೇಳ್ತಿರೋದು ಎಲ್ಲವೂ ಸತ್ಯ. ತುಲಾರಾಶಿಲಿ ಯಾರೆಲ್ಲ ಈ ರಾನ್ ಅಕ್ಷರಗಳು ತುಂಬ ವೆರಿ ಡೇಂಜರ್. ರಾನ್ ಅಕ್ಷರ ನೇಣಾಕಿನ ಥರ ಇರುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ದಲೇನೋ 6 ಅಕ್ಷರನ ತುಂಬ ಜನ ಇಟ್ಟಿರ್ತಾರೆ. ಅದನ್ನು ಯಾಂಗಿಂಗ್ ಥರ ಇರುತ್ತೆ, ಅದನ್ನು ಬರಿಬೇಕಾದ್ರೆ ಯಾಂಗಿಂಗ್ ಇರುತ್ತೆ. ತುಲಾರಾಶಿ ನೇಮ್ಗಳಿಗೆ ಸೆಕೆಂಡ್ ಇನ್ನಿಂಗ್ಸು ಮಕ್ಕಳು, ಮರಿ, ಮೊಮ್ಮಕ್ಕಳು ಇವರೆಲ್ಲ ಸಕ್ಸಸ್ ಭಾಳ ಕಮ್ಮಿ ಆಗ್ತಾರೆ. ಏನು ಹೇಳಿ, ಅಂದರೆ ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ತುಲಾರಾಶಿಯವರಿಗೆ ಭಾಳ ಸಕ್ಸಸ್ ಕಮ್ಮಿ ಆಗುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಅವ್ರು ಇರಬೇಕಾದ್ರೆ ಒಂದು ಸಕ್ಸಸ್ ಇರುತ್ತೆ. ಇವರು ರಾಜೇಶ್ ಖನ್ನಾ ಎಷ್ಟು ದೊಡ್ಡ ಆಕ್ಟ್ರಸ್ಸು, ಎಷ್ಟು ದೊಡ್ಡ ಸೂಪರ್ ಸ್ಟಾರ್. ಒಂದು ಅಮಿತಾಬ್ ಬಚ್ಚನ್ಗಿಂತ ದೊಡ್ಡ ಸೂಪರ್ ಸ್ಟಾರು. ಅವ್ರಿಗೆ ಇತಿಹಾಸ ಇಲ್ಲ. ಏನು ಹೇಳಿ, ಅವ್ರ ಮಕ್ಕಳು ಯಾರು ದೊಡ್ಡ ಸಕ್ಸಸ್ ಆಗಲಿಲ್ಲ. ಏನು ಹೇಳಿ, ಇತಿಹಾಸ ಇಲ್ಲ. ಅದೇ ಥರ ಈ ರಾನ್ ಅಕ್ಷರ ಬಂದು ಯಾಂಗಿಂಗ್ ನಂಬರ್ಸ್. ನಾನು ಈ ನಡುವೆ ಇತ್ತೀಚೆಗೆ ನಾನು ತುಂಬ ಹೆಸರನ್ನ ಕೊಡ್ತಾ ಇರೋದು ನಿಲ್ಲಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ಭಾಳ ರೇರ್ 6 ಕೊಡೋಕ್ಕೆ ಹೋಗಲ್ಲ. ಅದು ಇದ್ರೂ ಕೂಡ ಬರೆಯೋ ಸ್ಟೈಲ್ ಹೇಳ್ಕೊಡ್ತೀನಿ. 6 ಅಕ್ಷರನ ಬರೆಯೋ ಸ್ಟೈಲ್ನ ಹೇಳ್ಕೊಡ್ತೀನಿ. ಯಾರೆಲ್ಲ ಈ 6 ಯೂಸನ್ನು ಮಾಡ್ಬೇಕಾದ್ರೆ, ಇವಾಗ RCB ಟೀಮೇ ಆಗಿರ್ಬೋದು, ಎಷ್ಟೆಲ್ಲ ತೊಂದರೆ ಆಯಿತು. ಆ ಮಟ್ಟಿಗೆ ಗೇಲೆಲ್ಲ ಇದ್ದರು, ಕಪ್ ಹೊಡಿಬೇಕಾದ್ರೆ ಬೇರೆ ಟೀಮಿಗೆ ಹೋಗಿದ್ರು. ಭಾಳ ಮಿರಾಕಲ್ ಆಗೋಯ್ತು, ಭಾಳ ದೊಡ್ಡ ಮಿರಾಕಲ್ ಆಗೋಯ್ತು. ಅದರಿಂದ ಆಮೇಲೆ ಕಪ್ ಗೆದ್ದನವ್ರು ರಜತ್ ಪಟ್ಟಿದ್ದಾರೆ 11 ಜನ ನಾವು ಕಳ್ಕೊಂಡು. ಏನು ಹೇಳಿ, 11 ಜನ ನಾವು ಕಳ್ಕೊಂಡು. ಇದನ್ನೆಲ್ಲ ನೋವು ಯಾರಿಗೆ ಕೊಡೋಣ, ರಾನ್ ಅಕ್ಷರಕ್ಕೆ. ಹಾಗಾಗಿ RCB ಟೀಮ್ನು ಮಾರ್ಬಿಟ್ಟು ಹೋಗ್ಬಿಟ್ರು. ಏನು ಹೇಳಿ, ಈ 6 ಅಕ್ಷರ ತುಲಾರಾಶಿಗೆ ಭಾಳ. ಯಾರೆಲ್ಲ ರೇಂಜ್ ರೋವರ್ ಕಾರ್ ಇಟ್ಟಿರ್ತಾರೆ ಅವ್ರ ಮೇಲೆ ಕೇಸು, ಕೋರ್ಟು ಕೇಸ್ ಎಲ್ಲ ಇರುತ್ತೆ. ಇಲ್ಲ ಓಡೋಗ್ಬಿಟ್ಟಿರ್ತಾರೆ, ಇಲ್ಲ ಗಂಡ ಓಡೋಗ್ಬಿಡ್ತಾನೆ, ಹೆಂಡತಿ ಓಡೋಗ್ಬಿಟ್ಟಿರ್ತಾಳೆ. ಏನು ಹೇಳಿ, ಶ್ರೀಮಂತಿಕೆ ಇರುತ್ತೆ, ಆದರೂ ಕೂಡ ಇಲ್ಲ ಗಂಡ ಮಾತಾಡೋದು ಹೆಂಡತಿ ರೆಕಾರ್ಡ್ ಮಾಡ್ಕೊಬಿಟ್ಟಿರ್ತಾನೆ, ಯಾರ ಹತ್ರ ಮಾತಾಡ್ತಿರ್ತಾನೆ, ಅದನ್ನು ರೆಕಾರ್ಡ್ ಇಟ್ಕೊಬಿಡ್ತಾರೆ. ಇಲ್ಲ ಹೆಂಡತಿ ಮಾತಾಡೋದು ಗಂಡ ಇಟ್ಕೊಬಿಡ್ತಾನೆ. ಇದೊಂಥರ ಈ ಥರ ಚಿತ್ರಾಂಶಗಳು ಜಾಸ್ತಿ ಆಗುತ್ತೆ. ಇವತ್ತು ಮೊಬೈಲಲ್ಲಿ ರೆಕಾರ್ಡ್ ಇಟ್ಬಿಟ್ಟು ಹೋಗ್ಬಿಟ್ರೆ ಸಾಕು. ಏನು ಹೇಳಿ, ಹೌದು, ಭಾಳ ಮಿರಾಕಲ್. ರೆಕಾರ್ಡ್ಗಳು ತುಂಬ ಕಾಟ ಕೊಡ್ತೈತೆ. ರೆಕಾರ್ಡನ್ನು ನೀವು ಅತಿ ಹೆಚ್ಚು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ತುಂಬ ಆಘಾತವನ್ನು ತಂದುಕೊಡುತ್ತೆ. ಯಾರೆಲ್ಲ ರಾನ್ ಅಕ್ಷರ ನೇಮ್ ಇದೆಯೋ ಅವರು ತುಂಬ ಜಾಗೃತಿಗಿರ್ಬೇಕಾಗತ್ತೆ, ತುಂಬ ಕೇರ್ಫುಲ್ ಆಗುತ್ತೆ. ಇದು ತುಂಬ ಜನ ನೀವು ಅಬ್ಸರ್ವ್ ಮಾಡಿ ನೋಡಿ, ಲೈಫ್ ಇರಲ್ಲ. ಇವಾಗ ನಾವು ಭಾಳ ವಿಶೇಷ ನೀವು ಅರ್ಥ ಮಾಡಿ, ರಾಘವನ್ ಸ್ವಾಮಿ ಅಂತೀವಿ ನಾವು. ಅವ್ರ ಇತಿಹಾಸದವ್ರಿಲ್ಲ, ಬೇರೆ ಅದವರು ಪೂಜೆ ಮಾಡ್ಕೊಬೋದು. ಅವ್ರ ಫ್ಯಾಮಿಲಿಯವರು ಹುಡ್ತಾರು, ಫ್ಯಾಮಿಲಿಗಿಂತ ಬೇರೆಯವರು ಅಧ್ಯಕ್ಷರಾಗಿರ್ತಾರೆ. ಭಾಳ ಅಬ್ಸರ್ವ್ ಮಾಡಿದ್ದು ನಾನು. ಭಾಳ ಮಿರಾಕಲ್. ಏನಪ್ಪ ಅಂದರೆ ಈ ಇವಾಗ ರಾಜರಾಜ ಚೋಳನಾಗಿರ್ಬೋದು, ಇಲ್ಲ ಅವ್ರು ಎಂತೆಂಥ ದೇವಸ್ಥಾನ ಕಟ್ಟಿದ್ರು, ಭಾಳ ವೈಬ್ರೇಷನ್. ಅವರು ಉಳ್ಕೊಂಡವ್ರೆ. ಅವರು ಇತಿಹಾಸಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಭಾಳ
ಇತ್ತೀಚೆಗೆ ನೀವು ನೋಡಿರ್ಬೋದು ಕನ್ನಡದ ಸೂಪರ್ ಸ್ಟಾರು ಯಾರ್ಯಾರು ಇದ್ದಾರೆ, ನಾನು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಇವಾಗ ಇರೋರು ಮುಂದಿರೋರು. ಇವಾಗ ನೋಡಿ ಇವಾಗ ಕಾಂತಾರ ಪಿಕ್ಚರು ತೆಗೆದಾಗಲೂ ಕೂಡ ಅವ್ರಿಗೆ ಸಾವು ಆಯಿತು, KSS ಆಯಿತು, ಏನೆಲ್ಲ ಆಯಿತು. ಅದೇ ಡೈರೆಕ್ಷನ್, ಅವರೇ ಡೈರೆಕ್ಷನ್ ಮಾಡೋದನ್ನ ಹೇಳ್ತಾ ಇದ್ದೀನಿ. ಸಾಕಷ್ಟು ನನ್ನ ಲೈಫಲ್ಲಿ ನೋಡಿದೆ, 100% ಸಾಕಷ್ಟು ನೋಡಿದೆ. ಭಾಳ ಮಿರಾಕಲ್. ಸುಮ್ಮನೆ ಒಬ್ಬೊಬ್ರು ಗೊತ್ತಿಲ್ಲದಲೇ ಇವಾಗ ರಾನ್ ಅಕ್ಷರನ ದಯವಿಟ್ಟು ಎಷ್ಟು ಬೇಕಷ್ಟನ್ನು ಯೂಸ್ ಮಾಡಿ. ನನ್ನ ಒಂದು ಪ್ರಕಾರ ನಿಮ್ಮ ಪರ್ಸ್ನಲ್ ಲೈಫನ್ನ ತುಂಬ ಡಿಸ್ಟರ್ಬ್ ಮಾಡುತ್ತೆ. ರಾನ್ ಅಕ್ಷರ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ, ತುಂಬ ಡಿಸ್ಟರ್ಬ್ ಮಾಡಿ. ಜಗತ್ತಲ್ಲಿ ಸರ್ ನಾನು ನೋಡಿರೋ ಮಟ್ಟಿಗೆ ಎಮ್ ಅನ್ನೋ ಅಕ್ಷರ ತುಂಬ ಪವರ್ಫುಲ್ ಲೆಟರ್ಸು. ನಂಬರ್ 1 ಲೆಟರ್ ಎಮ್ಮು, ಭಾಳ ದೊಡ್ಡ ಲೆಟರ್ಸು, ಭಾಳ ಅಷ್ಟು ನಾನು ತುಂಬ ಇಷ್ಟಪಡೋ ಲೆಟರ್ ಎಮ್ಮು. ನನ್ನ ಪುಣ್ಯಕ್ಕೆ ನನಗೆ ಇಡೋಕ್ಕೆ ಆಗ್ನೇ ಇಲ್ಲ. ನನಗೆ ಇಟ್ಕೋಬೇಕಂತ ತುಂಬ ಆಸೆ, ಅದು ನನಗೆ ಟ್ಯೂನ್ ಆಗಲ್ಲ. ನನ್ನ ಮಗಳಿಗೆ ಇಡೋಣಂತ ಆಸೆ ಪಟ್ಟೆ, ಆದರೂ ಟ್ಯೂನ್ ಆಗಲ್ಲ ಅದು. ಅಂದರೆ ಆ ಲೆಟರ್ಸು ನನಗೆ ಟ್ಯೂನ್ ಆಗಲ್ಲ. ನೀವು ಮರೋದಿಲ್ಲ, ಅದು 4ನೇ ನಂಬರ್ ಆಗಿರ್ಬೋದು. ಆದರೆ ಎಮ್ ಜಗತ್ತಲ್ಲಿ ಎಮ್ಮಿಗಿರೋಷ್ಟು ಪವರ್ ಯಾರಿಗೂ ಗೊತ್ತು ನೋಡಿ. ಅತಿ ಬುದ್ಧಿವಂತರು ಮೇಡಮ್ ಅವರೇ ಮಂಗಳೂರನ್ಸು, ಅತಿ ಬುದ್ಧಿವಂತರು ಮಲಯಾಳೀಸ್, ಏನೇಳಿ ಅತಿ ಬುದ್ಧಿವಂತರು ಮರಾಠೀಸು, ಜಗತ್ತಿನಲ್ಲಿ ಅತಿ ಬುದ್ಧಿವಂತರು ಮುಸ್ಲಿಮ್ಸರು. ಈ ಮಾನ್ ಅಕ್ಷರಕ್ಕೆ ಒಂದು ವೈಬ್ರೇಷನ್, ಮಹಾತ್ಮ ಗಾಂಧಿ ವೈಬ್ರೇಷನ್ ತುಂಬ. ಎಮ್ಮನ್ ಅಕ್ಷರ ಇದೆಯಲ್ಲ ಸಖತ್. ಮೀಡಿಯಾ ಏನೇಳಿ ಅಲ್ವಾ, ಮೀಡಿಯಾ ಮುಟ್ಟಕ್ಕಾಗಲ್ಲ ಏನೇಳಿ. ಎಮ್ಮನ್ ಅಕ್ಷರ ಇದೆಯಲ್ಲ, ನಾನು ತುಂಬ ಇಷ್ಟಪಡೋ ಲೆಟರ್ಸು, ತುಂಬ ನಾನು ಇಷ್ಟಪಡ್ತೀನಿ. ನನ್ನಷ್ಟು ಎಮ್ಮನ್ನು ಇಷ್ಟಪಡೋರು ಯಾರೂ ಇಲ್ವೇನೋ ಏನೇಳಿ. ತುಂಬ ಇಷ್ಟಪಡ್ತೀನಿ. ಅದು ಆಗೋರಿಗೆ ಕುತ್ಕೊಬಿಟ್ರಂತೂ ವೆರಿ ಸಕ್ಸಸ್ ಕೊಡುತ್ತೆ. ತುಂಬ ಪವರ್ಫುಲ್ ಲೆಟರ್ಸ್. ಎಮ್ಮಿಗಿರೋಷ್ಟು ತಾಕತ್ತು ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಎಮ್ ಸೇರ್ಲ ಅಂತ ತುಂಬ ಜನ ಹೇಳ್ತಾಯಿದ್ರು ಆವಾಗಲ್ಲ. ಜಗತ್ತಿನಲ್ಲಿ ಎಮ್ ಅನ್ನೋ ಅಕ್ಷರ ಇದೆಯಲ್ಲ ಸಖತ್ತು. ಈ ಮನಿ ಅನ್ನೋದಕ್ಕೆ ನಂಬರ್ ಬೇಕು. ಮನಿಗಿಂತ ದೊಡ್ಡದು ಯಾವುದೂ ಇಲ್ಲ ಏನೇಳಿ. ಮನಿ ಮನೆ ಅಲ್ಲ ಏನೇಳಿ, ಮನಿಗಿಂತ ಯಾವುದು ಪ್ರಪಂಚದಲ್ಲಿ ಅದು ಎಮ್ ಸಖತ್. ಮಹೇಂದ್ರ ಸಿಂಗ್ ಧೋನಿಗಿಂತ ಕೂಲ್ ಕ್ಯಾಪ್ಟನ್ ಬೇಕಾಗತ್ತಾ? ಅವರು ಕೂಲ್. ಮಹೇಂದ್ರ ಸಿಂಗ್ ಧೋನಿ ಒಡೆಯವೆಲ್ಲ ಈಟ್ ಬಂದು ಇರೋದು ಬಾಲ್ಗಳು ಏನೇಳಿ. ಒಡೆಯೋ ಬಾಲೆಲ್ಲ ಈಟು. ಅವ್ರ ಥಿಂಕಿಂಗ್ ಬ್ರೈನ್ ಈಟ್ ಆಗಿರುತ್ತೆ. ಅಷ್ಟು ಕೂಲಾಗಿ ಯೋಚನೆ ಮಾಡ್ತಾರೆ. ಡಿಸಿಷನ್ ಅಷ್ಟು ವೈಬ್ರೇಷನ್ ಥಿಂಕ್ ಮಾಡುತ್ತಾರೆ. ತುಂಬ ಲಕ್ಕು ಎಮ್ ಅನ್ನೋ ಅಕ್ಷರಕ್ಕೆ, ತುಂಬ ಪಾಸಿಟಿವಿಟಿ. ಮತ್ತು ಯಾರೆಲ್ಲ ತುಂಬ ದೊಡ್ಡ ಶ್ರೀಮಂತರಾಗಬೇಕು ಅನ್ನೋದಿರ್ತಾರೋ ಅವರೆಲ್ಲ ಹೆಸರುಗಳಲ್ಲಿ ಈ ಎಮ್ ಪಕ್ಕ 6, ಎಮ್ ಪಕ್ಕ ಭಾಳ ವಿಶೇಷವಾಗಿ ಎಮ್ ಇದೆಯಲ್ಲ, ಎಮ್ ಪಕ್ಕ B, ಎಮ್ ಪಕ್ಕ K, ಮತ್ತು ಇವೆಲ್ಲ ಪಕ್ಕ ಬಂದರೆ ತುಂಬ ಲಕ್ ಜಾಸ್ತಿ ಮೇಡಮ್ ಅವರೇ. ಎಮ್ ಪಕ್ಕ ಯಾರ ಹೆಸರಲ್ಲಿ 6 ಇರುತ್ತೋ, B ಇರುತ್ತೋ, K ಇರುತ್ತೋ, ವೆರಿ ಲಕ್ಕು, ವೆರಿ ಸಕ್ಸಸ್ಸು. ಅದೇ ಥರ ಡಿ ತುಂಬ ಲಕ್ಕನ್ನು ತಂದು ಕೊಡುತ್ತೆ, ಮತ್ತು R ತಂದು ಕೊಡುತ್ತೆ, ಮತ್ತು B ತಂದು ಕೊಡುತ್ತೆ, ಮತ್ತು K ಲಕ್ಕನ್ನು ತಂದು ಕೊಡುತ್ತೆ. D, R, B ಮತ್ತು K ಯಾರ ಹೆಸರಲ್ಲಿರುತ್ತೋ ವೆರಿ ಸಕ್ಸಸ್ಸನ್ನು ಕೊಡುತ್ತೆ. T ಮತ್ತು R, B, K ಇದು ತುಂಬ ಲಕ್ಕನ್ನು ತಂದು ಕೊಡುತ್ತೆ. ನನ್ನ ಹೆಸರಲ್ಲಿ ಆರ್ಯವರ್ಧನ್ ಅನ್ನೋ ಹೆಸರಲ್ಲಿ D ಪಕ್ಕ R ಬರುತ್ತೆ. ನಾನು ಹಾಕಕ್ಕಲ್ಲ, ಅಲ್ಲಿ ಭಾಳ ವೈಬ್ರೇಷನ್. ನಾನು ಹಾಕೋದೇ ಇಲ್ಲ. ಇವಾಗ ಮಹೇಂದ್ರ, ನರೇಂದ್ರ ಅದೆಲ್ಲ ಬರುತ್ತೆ, ತುಂಬ ಲಕ್ ಜಾಸ್ತಿ ಇರುತ್ತೆ.